ನಮಸ್ಕಾರ ಎಲ್ಲಾರ್ಗು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾವು ನಮ್ ನೆಲಮಂಗಲದಲ್ಲಿ ವಿಶ್ವಶಾಂತಿ ಅಂತ ಆಶ್ರಮ ಇದೆ, ಅಲ್ಲಿಗೆ ಬಂದಿದೀನಿ. ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಅಂದ್ರೆ ತುಮಕೂರು ಹೈವೇ ಅಂದ್ರೆ ನೆಲಮಂಗಲ ಒಳಗಡೆ ಹೋಗುವಾಗ ಆರ್ಚ್ ಬರುತ್ತೆ, ಇಲ್ಲಿ ಸರ್ಕಲ್ ಬರುತ್ತೆ, ಅಲ್ಲಿ ಆ ಸರ್ಕಲ್ ಹತ್ರನೇ ಇರೋದು ಆಶ್ರಮ. ಬಂದು ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಪಾಂಡುರಂಗ ದೇವಸ್ಥಾನ ಇದೆ, ಆಮೇಲೆ ಗಾಯತ್ರಿ ದೇವಿ ದೇವಸ್ಥಾನ ಇದೆ. ಇದುವರೆಗೂ ಬಂದಿಲ್ಲ ಇಲ್ಲಿ ಅಂದ್ರೆ ಒಂದ್ಸಲ ಬಂದೋಗಿ ಅಂತ ಹೇಳ್ತೀನಿ. ಇವಾಗ ಹೋಗ್ತಾ ಇದೀನಿ ನೋಡಿ, ಇದೆ ಎಂಟ್ರೆನ್ಸ್. ಅಲ್ಲಿ ಗಾಡಿ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಬಂದ್ರೆ ಆಯ್ತು. ತುಂಬಾನೇ ಚೆನ್ನಾಗಿದೆ, ತೋರಿಸ್ತೀನಿ ರೀ. ಅದೇ ಎಂಟ್ರೆನ್ಸ್. ಒಳಗ್ ಬರ್ತಾ ಇದಂಗೆ ಎದುರುಗೇನೆ ಪಾಂಡುರಂಗ ದೇವ್ರದ್ದು ಸ್ಟ್ಯಾಚು ಕಾಣಿಸುತ್ತೆ. ಹಾಕ್ಬಿಟ್ಟಿದ್ದಾರೆ ವಿಶ್ವರೂಪ ವಿಜಯ ವಿಠಲ ಅನ್ಬಿಟ್ಟು. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಇದು. ನಾವು ಚಿಕ್ಕ ಮಕ್ಳು ಇದ್ದಾಗ ನಮ್ಮಮ್ಮವ್ರು ಇಲ್ಲಿ ಕರ್ಕೊಂಡ್ ಬರೋರು, ಅಂದ್ರೆ ತಿಂಗ್ಳಿಗೆ ಒಂದ್ಸಲ ಆದ್ರೂ ಕರ್ಕೊಂಡ್ ಬರೋರು ನಮ್ಮನ್ನ ಇಲ್ಲಿ. ನಾನ್ ತುಂಬಾ ವರ್ಷನೇ ಆಯ್ತು ಇಲ್ಲಿ ಬಂದೋಗಿ, ಇವಾಗ ಬಂದಿದೀನಿ, ತೋರಿಸ್ತಾ ಇದೀನಿ. ಇಲ್ಲಿ ಅಂದ್ರೆ ಫಂಕ್ಷನ್ಗಳೆಲ್ಲ ನಡೆಯುತ್ತಲ್ಲ, ಅದಿದೆ ಸಭಾಭವನ ಅನ್ಬಿಟ್ಟು. ದೇವ್ರು ಕಾಣಿಸ್ತಾ ಇದೆ. ಇಲ್ಲಿ ದುರ್ಗಾದೇವಿ ಸನ್ನಿಧಿ ಇದೆ, ಒಳಗೋಗೋಣ. ಒಳಗ್ ಬರ್ತಾ ಇದ್ದಂಗೆನೆ ಫಸ್ಟ್ ರೈಟ್ ಸೈಡ್ಗೆ ದುರ್ಗಾದೇವಿ ದೇವಸ್ಥಾನ ಕಾಣಿಸುತ್ತೆ. ಎಲ್ಲಾರು ದರ್ಶನ ಮಾಡ್ಕೊಳ್ಳಿ, ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಅದೇನೋ ಫಂಕ್ಷನ್ ನಡೀತಾ ಇದೆ ಅಲ್ಲಿ. ಓಕೆ, ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಅಂತ ಹಾಕಿದ್ದಾರೆ. ಫಂಕ್ಷನ್ ನಡೆದಿದೆ, ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಇದು. ಏನೋ ಫಂಕ್ಷನ್ ಮಾಡಿದ್ದಾರೆ, ಜನ ಇದಾರೆ ಅಲ್ಲಿ. ಅದ್ ನೋಡ್ಕೊಂಡ್ ಬರ್ತಾ ಇದಂಗೆ ನೋಡಿ, ಇಲ್ಲಿ ದೇವಸ್ಥಾನ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಎಂಟ್ರೆನ್ಸ್ ಎಲ್ಲ ತುಳಸಿದ್ ಒಂದ್ ಕಟ್ಟೆ ಇದೆ. ಇದ್ರ ಮೇಲೆ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ನಾಳೆ ತುಳಸಿ ಹಬ್ಬ ಬೇರೆ, ಸುತ್ತಲೂ ಈ ತರ ಕೆತ್ತನೆ ಇದೆ. ಇಲ್ಲಿಂದ ಬರ್ತಾ ಇದಂಗೆ ಇದು ದೇವಸ್ಥಾನ. ಪಾಂಡುರಂಗನ ದೇವಸ್ಥಾನ ಇದು, ಒಳಗೋಗೋಣ ಇವಾಗ. ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ. ಅರ್ಚನೆ ಮಾಡ್ಕೊಳ್ಳೋಗಿಂದ ಮಾಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಈ ದೇವ್ರನ್ನ ನೋಡ್ಕೊಂಡು ಆಚೆಗೆ ಬರ್ತಾ ಇದ್ದಂಗೆನೆ ಇಲ್ಲಿ ಅಂದ್ರೆ ಅಷ್ಟಲಕ್ಷ್ಮಿ ಅಂತೀವಲ್ಲ, ಆ ದೇವ್ರುಗಳ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದೊಂದು ದೇವ್ರ ಹೆಸರು ನಾನು ಹೇಳ್ಕೊಂಡು ಹೋಗ್ತೀನಿ, ದೇವ್ರನ್ನ ನೀವು ನೋಡ್ಬೋದು. ಈ ದೇವ್ರು ಬಂದು ಆದಿಲಕ್ಷ್ಮಿ ತಾಯಿ. ಆಯ್ತಾ, ನೀವ್ ಇವಾಗ ನೋಡಿದ್ದು ಪಾಂಡುರಂಗ ಮತ್ತೆ ರುಕ್ಮಿಣಿ ತಾಯಿನ ನೀವು ನೋಡಿದ್ದು. ಇದು ಬಂದು ಸಂತಾನ ಲಕ್ಷ್ಮಿ ಅಂತ. ಎಲ್ಲ ಲಾಕ್ ಮಾಡ್ಬಿಟ್ಟಿದ್ದಾರೆ, ಹಂಗೆ ತೋರಿಸ್ತೀನಿ ದೇವ್ರನ್ನ. ಸಂತಾನ ಲಕ್ಷ್ಮಿ ಕೈಲಿ ಮಗು ಇದೆ, ಅಲ್ಲಿ ಇಲ್ಲಿ ಮಗು ಇದೆ ನೋಡಿ, ಕೈಲಿ ಮಗು ಇದೆ, ಅದಕ್ಕೆ ಸಂತಾನ ಲಕ್ಷ್ಮಿ. ಇದು ಬಂದು ಗಜಲಕ್ಷ್ಮಿ. ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಪೂರ್ತಿ ಹಿಂಗ್ ತೋರ್ಸೋದಕ್ಕೆ. ಇದು ಬಂದು ಧನಲಕ್ಷ್ಮಿ. ಕಾಣಿಸ್ತಾ ಇದೆ ದೇವ್ರು. ಸಂತಾನ ಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ. ನೋಡ್ಕೊಂಡು ಹಂಗೆ ಮೇಲ್ ಬರ್ತಾ ಇದ್ದಂಗೆ ಇಲ್ಲಿ ನೋಡಿ, ಇದು ಸ್ಟ್ಯಾಚು ಹತ್ರಕ್ ಹೋಗ್ಬೋದು ಮೇಲೆ. ಇಲ್ಲಿ ಮೆಟ್ಲಿದೆ. ಇಲ್ಲಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಬಹುದು. ಎಷ್ಟು ಹೈಟ್ ಇದೆ. ನಮಸ್ಕಾರ ಮಾಡ್ಕೊಂಡು ಹಿಂಗೆ ಒಂದ್ ಸುತ್ತು ಬಂದು ಹಿಂಗೆ ಇಳಿಬಹುದು ನೋಡಿ. ನೋಡ್ಕೊಂಡು ಕೆಳಕ್ ಇಳಿತಾ ಇದ್ದಂಗೆನೆ ಇಲ್ಲೂ ಸಿಗ್ತಾ, ಅಂದ್ರೆ ಅದೇ ಅಷ್ಟಲಕ್ಷ್ಮಿ ಇರೋದಂತಂದ್ರೆ ಅಲ್ಲಿ 4 ದೇವ್ರು ನೋಡಿದ್ರ. ಈ ಕಡೆ ಇವಾಗ ನೀವು ಧಾನ್ಯ ಲಕ್ಷ್ಮಿ ನೋಡ್ತೀರಾ.
ಅದು ನೋಡ್ಕೊಂಡು ಪಕ್ಕದಲ್ಲಿ ಬಂದ್ರೆ ವಿದ್ಯಾ ವೀಣಾ ಲಕ್ಷ್ಮಿ. ಈ ದೇವ್ರು ಬಂದು ವಿದ್ಯಾ ವೀಣಾ ಲಕ್ಷ್ಮಿ. ಇದು ನೋಡ್ಕೊಂಡು ಹಂಗೆ ಪಕ್ಕದಲ್ಲಿ ಬಂದ್ರೆ ಐಶ್ವರ್ಯ ಲಕ್ಷ್ಮಿ ಇದೆ. ಇದು ನೋಡ್ಕೊಂಡು ಹಂಗೆ ಪಕ್ಕ ಬಂದ್ರೆ ವೀರಲಕ್ಷ್ಮಿ. ಇದು ಓಪನ್ ಆಗಿದೆ, ಇನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ನೋಡ್ಬೋದು ತಾಯಿನ ನೀವು. ತುಂಬಾನೇ ಚೆನ್ನಾಗಿದೆ, ನಿಜ ಹೇಳ್ತಾ ಇದೀನಿ. ಇದುವರೆಗೂ ನಮ್ ನೆಲಮಂಗ್ಲದಲ್ಲಿ ಇರೋದು ವಿಶ್ವಶಾಂತಿ ಆಶ್ರಮ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಬರುತ್ತೆ. ಯಾರು ಬಂದಿಲ್ಲ ಒಂದ್ಸಲ ಬಂದೋಗಿ ಅಂತ ಹೇಳ್ತೀನಿ. ಮಕ್ಳುಗಳ್ನ ಕರ್ಕೊಂಡ್ ಬರಕ್ಕೂ ಅಷ್ಟೇ, ಒನ್ ಡೇ ಟ್ರಿಪ್ ಲೆಕ್ಕದಲ್ಲಿ ಬಂದ್ರು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ಅದು ಪಾಂಡುರಂಗನು ರುಕ್ಮಿಣಿ ತಾಯಿನ ನೀವು ಅವಾಗ್ಲೇ ನೋಡಿದ್ದು. ಹಾಗೆ ಇಲ್ಲಿಂದ ಈಗ ಒಳಕ್ ಹೋಗೋಣ. ನೋಡ್ಕೊಂಡು ಬರ್ತಾ ಇದ್ದಂಗೆ ಇದು ಒಳಗಡೆ ಹೋಗೋದು, ಅಂದ್ರೆ ವಿಶ್ವರೂಪ ಇದೆ ದೇವ್ರದು. ಒಂದ್ ತಗೊಬೇಕು ಇಲ್ಲಿ ಒಬ್ರಿಗೆ. ಇಲ್ಲಿ ಒಳಗೋಗಕ್ಕೆ ಟೋಕನ್ ತಗೊಬೇಕು. ದೊಡ್ಡವ್ರಿಗೆ ಬಂದ್ 20, ಮಕ್ಳಿಗೆ ಬಂದ್ 10 ರೂಪಾಯಿ ಅಂತೆ. ಟೋಕನ್ ತಗೊಂಡ್ ಹೋಗ್ಬೇಕು. ಬರ್ರಿ. ಆಮೇಲೆ ಇಲ್ಲೆಲ್ಲ ಆಟ ಸಾಮಾನು ಎಲ್ಲ ಇದೆ. ಏನ್ ಕೊಡ್ಸ್ತೀಯ ಆಂಟಿ ಆಟ ಸಾಮಾನು ನನ್ಗೆ? ಕ್ರಿಕೆಟ್ ಆಡೋದಕ್ಕ. ಓಕೆ ಓಕೆ. ನಾವ್ ಇಲ್ಲಿ ಬಂದಾಗೆಲ್ಲ ಆಂಟಿ ಇನ್ನೂ ಸಿಕ್ಕಾಪಟ್ಟೆ ಮರ, ನಾವ್ ಚಿಕ್ಕವ್ರು ಬಂದಾಗ. ಆಮೇಲೆ ಇಲ್ಲಿ ಸಪ್ತ ನದಿಗಳು ಇದಾರೆ ನೋಡಿ. ಗಂಗಮ್ಮ ತಾಯಿ ಲಾಸ್ಟ್ ಅಲ್ಲಿ ಇದಾರೆ. ಯಾವ ದೇವ್ರು ಅಂತ ಹೇಳ್ತೀನಿ. ಇದು ಸಂಜೆ ಬಂದ್ರೆ ಅಲ್ಲಿ ಲೈಟ್ ಹಾಕಿರ್ತಾರೆ, ನೀರು ಎಲ್ಲ ಬರ್ತಾ ಇರುತ್ತೆ ಕೈಯಿಂದ ಬಿನ್ನೆಗಳಿಂದ, ತುಂಬಾನೇ ಚೆನ್ನಾಗಿರುತ್ತೆ. ಯಾವ್ಯಾವ ನದಿ ಅಂತ ಹೇಳ್ತೀನಿ ನೋಡಿ. ಸಪ್ತ ನದಿ ಅಂತ ಇರೋದು ಅಂದ್ರೆ ಭಾರತದ 7 ಪವಿತ್ರ ನದಿಗಳು ಎಡದಿಂದ ಬಲಕ್ಕೆ. ಅಂದ್ರೆ ಫಸ್ಟ್ ಇರೋದು ಗಂಗಾ, ಆಮೇಲೆ ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಮತ್ತೆ ಕಾವೇರಿ. ಇಷ್ಟು ದೇವ್ರುಗಳು ಇರೋದು. ಹೇಳ್ಕೊಂಡ್ ಬರ್ತೀನಿ ರೀ. ಎಲ್ಲ ಸ್ವಲ್ಪ ಈ ಕಡೆ ಬನ್ನಿ. ಫಸ್ಟ್ ನೀವು ನೋಡ್ತಾ ಇರೋದು ಗಂಗಾ, ಅಲ್ಲಿ ಮೊಸಳೆ ಮೇಲೆ ಇದೆಯಲ್ಲ ಅದು ಗಂಗಾ. ಆಮೇಲೆ ಯಮುನಾ, ಆ ಬಾತ್ಕೋಳಿ ಮೇಲೆ ಇರೋದು ಗೋದಾವರಿ, ಅದ್ರ ಪಕ್ಕ ಇರೋದು ಸರಸ್ವತಿ, ನರ್ಮದಾ, ಸಿಂಧು, ಕುತ್ಕೊಂಡಿರೋದು ಕಾವೇರಿ ತಾಯಿ. ಅಲ್ಲ ಇದೆ ನೋಡಿ ಆಂಟಿ, ಅಲ್ಲಿ ನೋಡಿ ನೀವು, ಕಾಣಿಸ್ತಾ ಇದೆ ತಾಯಿದಿರು. 4 ಕುದುರೆಗಳಿದಾವೆ. ಅಲ್ಲಿ ಕೃಷ್ಣ ಪರಮಾತ್ಮ, ಅರ್ಜುನ ಇದ್ದಾರೆ. ಮುಂದೆ ಹೋಗ್ತೀನಿ ರೀ. ಯಾವ ತರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಿಸ್ಲುಗೆ. ಈಗ ಕಾಣಿಸುತ್ತೆ. ಝೂಮ್ ಮಾಡ್ತೀನಿ ನೋಡಿ. ಕೃಷ್ಣ ಪರಮಾತ್ಮ ಅರ್ಜುನಂಗೆ ಉಪದೇಶ ಮಾಡ್ತಾ ಇರೋದ್ರ ತರ ಕೆತ್ತನೆ ಮಾಡಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ ಇದು. ಅದ್ರ ಮೇಲೆ ವಿಶ್ವರೂಪ ದೇವ್ರಿರೋದು, ಅದ್ರ ಕೆಳಗೆ ಗಾಯತ್ರಿ ದೇವಿ ಇರೋದು. ಇವಾಗ ಹೋಗ್ತಾ ಇದೀವಿ ನೋಡಿ, ಇದ್ರ ಕೆಳಗೇನೆ ಮಾಡಿದ್ದಾರೆ. ಸಂಜೆ ಬಂದ್ರೆ ಇಲ್ಲೆಲ್ಲ ಲೈಟ್ ಎಲ್ಲ ಹಾಕಿರ್ತಾರೆ, ನೋಡಕ್ ಚೆನ್ನಾಗಿರುತ್ತೆ. ಈಗ ನಾವ್ ಬಂದಾಗ 4 ಗಂಟೆ ಆಗಿದೆ ಟೈಮು. ಸಂಜೆ ಬಂದಿದ್ರೆ ಚೆನ್ನಾಗಿರೋದು. ಅದೇ ಇಲ್ಲಿ ಟಿಕೆಟ್ ತಗೊಂಡಿದೀವಲ್ಲ, ಆ ಟಿಕೆಟ್ ತೋರ್ಸಿದ್ರೆ ಒಳಗಡೆ ಬಿಡ್ತಾರೆ. ನಿಮ್ಗೆ ಕಾಣಿಸ್ತಾ ಇದೆ ದೇವ್ರು ನೋಡಿ. ನಾನು ತುಂಬಾ ದಿವಸ ಆಯ್ತು ಆಂಟಿ ಬಂದು. ಒಳಗಡೆ ಮಾತಾಡಂಗಿಲ್ಲ, ಇಲ್ಲೇ ಸೈಲೆಂಟ್ ಆಗಿ ಇದ್ಬಿಡ್ರಿ, ಓಕೆನಾ? ನಾನು ಒಳಗೆ ಮಾತಾಡಲ್ಲ. ಹಂಗೆ ನೀವು ದೇವ್ರನ್ನ ನೋಡ್ಕೊಬೋದು. ತೋರಿಸ್ತೀನಿ. ಇದೇ ತಂದೆ ವಿಶ್ವರೂಪ. ಇಲ್ಲಿ ಕೃಷ್ಣ ಪರಮಾತ್ಮಂದು ವಿಗ್ರಹ ಇದೆ, ಅರ್ಜುನ ಕುತ್ಕೊಂಡಿರೋದು. ಇದು ತಂದೆ ಅದೇ ವಿಶ್ವರೂಪ ತೋರಿಸ್ತಾ ಇರೋದು. ಕೃಷ್ಣನೇ ವಿಶ್ವರೂಪ ತೋರಿಸ್ತಿರೋದು, ಅದನ್ನ ಇಲ್ಲಿ ಮಾಡಿದ್ದಾರೆ. ಇವಾಗ ಇದನ್ನ ಬೆಂಗಳೂರಲ್ಲೂ ಮಾಡಿದ್ದಾರೆ ಈ ತರ. ನೀವು ಎಲ್ಲಾ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅದ್ ಬರ್ತಾ ಇದೆ, ನೋಡ್ಬೋದು. ನಮ್ ನೆಲಮಂಗಲದಲ್ಲಿ ಸುಮಾರು ವರ್ಷದಿಂದಾನೇ ಇದೆ. ಒಂದ್ 50 ವರ್ಷ ಆಗಿರ್ಬೋದೇನೋ ದೇವಸ್ಥಾನ ಕಟ್ಟಿ. ಹೌದು, ಒಂದ್ 50 ವರ್ಷನೇ ಆಗಿರ್ಬೋದು. ಅದೇ ಈ ಸ್ಟ್ಯಾಚುನ ಇದು ಮಾಡಿರೋದು ಅನ್ಸುತ್ತೆ. ಒಂದ್ 50 ವರ್ಷನೇ ಆಗೈತೆ ನಿರ್ಮಾಣ ಮಾಡಿಲಿ. ಆಮೇಲೆ ಇಲ್ಲಿ ಸುತ್ತಾನು ಋಷಿಗಳ್ದು ಅದನ್ನು ಸ್ಟ್ಯಾಚು ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಒಂದೊಂದು ಅಂದ್ರೆ ಋಷಿ ಮುನಿಗಳ್ದು ಒಂದೊಂದು ಸ್ಟ್ಯಾಚು ಮಾಡಿದ್ದಾರೆ. ಕಶ್ಯಪ ಬ್ರಹ್ಮ ಅಂತೀವಲ್ಲ, ಆ ಋಷಿಗಳು ಇವರು ಕಶ್ಯಪ ಅಂತ. ಸುತ್ತಾನು ಋಷಿ ಮುನಿಗಳ್ದು
ಇಟ್ಟಿದ್ದಾರೆ ಇಲ್ಲಿ. ತುಂಬಾನೇ ಚೆನ್ನಾಗಿದ್ದಾರೆ, ಸೈಲೆಂಟ್ ಆಗಿರ್ಬೇಕು, ಮಾತಾಡಿದ್ರೆ ನಮ್ಮ ವಾಯ್ಸ್ ನಮ್ಗೆ ಎಕೋ ಬರ್ತಾ ಇರುತ್ತೆ. ಅತ್ರಿ ಆಂಟಿ ನಿಧಾನಕ್ ಮಾತಾಡಂಟಿ, ಎಕೋ ಹೊಡಿತಾ ಇದೆ ವಾಯ್ಸು. ಅತ್ರಿ ಋಷಿಗಳು ಇವರು. ಇವ್ರು ಬಂದು ಭಾರದ್ವಾಜ ಋಷಿಗಳು. ಕಾಣಿಸ್ತಾ ಇದೆ ನಿಮ್ಗೆ ಚೆನ್ನಾಗೆಲ್ಲ? ತುಂಬಾನೇ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ? ಭಾರದ್ವಾಜ ನೋಡಿದ್ರ ಆ ಋಷಿಗಳನ್ನ. ಇವಾಗ ನೀವು ವಿಶ್ವಾಮಿತ್ರ ಆ ಋಷಿಗಳನ್ನ ನೋಡ್ತಾ ಇದ್ದೀರಾ. ವಿಶ್ವಾಮಿತ್ರ ಆಂಟಿ ಕೆಳಗೆ. ಇದು ಬಂದು ಗೌತಮ ಋಷಿಗಳು. ಗೌತಮ ಋಷಿಗಳು ಇವರು. ಎಷ್ಟು ಋಷಿಗಳು ಇದೆ ಆಂಟಿ? ಎಣಿಸ್ಲಿಲ್ಲ. ಎಷ್ಟು ಕಂಬವೆ ಅಂತ ಎಣಿಸ್ರಿ ಗೊತ್ತಾಗೋಗುತ್ತೆ ಇಷ್ಟು ಋಷಿಗಳು ಅಂತ. ಜಮದಗ್ನಿ ಇವರು. ಈ ಋಷಿಗಳು ಬಂದು ಜಮದಗ್ನಿ ಇವರು. 3 6 7 ಅಂದ್ರೆ 7 ಋಷಿಗಳದ್ದು ಇಲ್ಲಿ ಕೆತ್ತನೆ ಮಾಡಿರೋದು, ಇಟ್ಟಿರೋದು. ಇವ್ರು ಬಂದು ವಸಿಷ್ಠ ಋಷಿಗಳು. ವಸಿಷ್ಠ ಇಷ್ಟು ಋಷಿಗಳು ಸುತ್ತಾನ ಇಟ್ಟಿದ್ದಾರೆ. ತಂದೆ ಮಧ್ಯದಲ್ಲಿ ವಿಶ್ವರೂಪ ಇರೋ ವಿಗ್ರಹ ಇದೆ. ಎಷ್ಟು ಚೆನ್ನಾಗಿದೆ ಆ ಕೆತ್ತನೆ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಎಷ್ಟು ಕಳೆ ಇದೆ ನೋಡಿ ಆ ತಂದೆಗೆ ಮುಖದಲ್ಲಿ. ತುಂಬಾನೇ ಚೆನ್ನಾಗಿದೆ. ಒಂಥರ ಕ್ರೀಮು, ಗೋಲ್ಡ್, ಎಲ್ಲೋ ಎಲ್ಲ ಮಿಕ್ಸ್ ಆಗಿರೋದು. ತುಂಬಾನೇ ಚೆನ್ನಾಗಿದೆ. ಅಲ್ಲಿ ಮೇಲ್ಗಡೆ ಸರ್ಪ ಇರೋದೇ ಆಗಿರ್ಬೋದು, ಆಮೇಲೆ ಅವತಾರಗಳು ತಾಳಿದಾರಲ್ಲ ನೋಡಿ, ಅದ್ರ ಆ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಝೂಮ್ ಮಾಡ್ತೀನಿ ಸ್ವಲ್ಪ ಇರಿ, ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೆತ್ತನೆ ಮಾಡಿರೋರು ಪುಣ್ಯವಂತರು, ತಂದೆ ಅವ್ರ ಕೈಲಿ ಎಷ್ಟು ಶಕ್ತಿ ಕೊಟ್ಟಿದಾನ ಅವ್ರಿಗೆ ಹೇಳಿ. ನೋಡುದಲ್ಲ, ಇದೇ ನಮ್ ವಿಶ್ವಶಾಂತಿ ಆಶ್ರಮದಲ್ಲಿರೋ ದೇವರು ವಿಶ್ವರೂಪ ತಾಳಿರೋದು ಕೃಷ್ಣ ಪರಮಾತ್ಮ ತಂದೆ. ಅಂದ್ರೆ ಅರ್ಜುನನ್ಗೆ ಉಪದೇಶ ಮಾಡುವಾಗ ತಂದೆ ಅವತಾರ ತೋರ್ಸಿರೋದು ಕೃಷ್ಣ ಪರಮಾತ್ಮ. ಶ್ರೀನಿವಾಸ, ಗೋವಿಂದ ಎಲ್ಲ ಅದೇ ದೇವರೇನೆ. ವಿಠಲ ನಾವು ಯಾವ್ಯಾವ ದೇವರಲ್ಲಿ ಕರಿತೀವಿಯೋ ಎಲ್ಲ ತಂದೆ ಪರಮಾತ್ಮ ಅವನೇನೆ. ವಿಷ್ಣು ದೇವರೇನೆ ಎಲ್ಲ ಅವತಾರದಲ್ಲಿ ಎತ್ತಿರೋದು. ತುಂಬಾನೇ ಚೆನ್ನಾಗಿತ್ತು, ಇದು ಅದ್ಭುತವಾಗಿದೆ. ಇದೇ ತರನೇ ಇವಾಗ ಬೆಂಗಳೂರಲ್ಲಿ ಕಟ್ಟಿದಾರಂತೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿದ್ದೆ. ಅದು ತುಂಬಾನೇ ಚೆನ್ನಾಗಿದೆ. ಆದ್ರೆ ಅದು ಕಪ್ಪು ಕಲ್ಲು ಏನೋ ಅಂತಾರಲ್ವಾ, ಆ ಇದಲ್ಲಿದೆ. ಆದ್ರೆ ಇಲ್ಲಿ ಕ್ರೀಮ್ ಕಲರ್ ಅಂದ್ರೆ ಕ್ರೀಮು, ಎಲ್ಲೋ, ಗೋಲ್ಡ್ ತುಂಬಾನೇ ಚೆನ್ನಾಗಿದೆ ನೋಡಿ. ಇದು ನಮ್ ನೆಲಮಂಗಲದಲ್ಲಿರೋದು. ತುಂಬಾನೇ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಂಬೇಡಿ. ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದ್ರೆ, ಅಂದ್ರೆ ಸಂಡೇ ಟೈಮಲ್ಲಿ 1 ಡೇ ಟ್ರಿಪ್ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ರೆ ತುಂಬಾನೇ ಚೆನ್ನಾಗಿದೆ. ಪಾರ್ಕ್ ಇದೆ, ತುಂಬಾನೇ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಂಬೇಡಿ, ಬಂದೋಗಿ ಅಂತ ಹೇಳ್ತೀನಿ. ಆಮೇಲೆ ಈ ಕೆಳಗಡೆ, ಈ ದೇವಸ್ಥಾನದ ಕೆಳಗಡೆನೆ, ಅಂದ್ರೆ ಈ ದೇವ್ರ ಕೆಳಗಡೆನೆ ದೇವಸ್ಥಾನದಲ್ಲಿ ಗಾಯತ್ರಿ ದೇವ್ರಿದ್ದಾರೆ. ಅದನ್ನು ನಾನು ತೋರಿಸ್ತೀನಿ. ಸುತ್ತಾನು ಋಷಿಗಳು ನೋಡುದಲ್ಲ, 7 ಋಷಿಗಳದ್ದು ಇಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಲ್ವಾ? ಆಮೇಲೆ ಇಲ್ಲಿ ಪ್ರತಿ ಒಂದನು ಇಲ್ಲಿ ಬರ್ದಿದ್ದಾರೆ, ಅದನ್ನು ತೋರಿಸ್ತೀನಿ. ಒಂದು ಓದ್ತೀನಿ ನೋಡಿ. ಭಗವಂತನಾದ ಶ್ರೀಮನ್ ನಾರಾಯಣನಿಂದಲೇ ಪಾರ್ಥನಿಗೆ ಉಪದೇಶಪಟ್ಟ ಪುರಾತನ ಮುನಿಯಾದ ವೇದವ್ಯಾಸರಿಂದಲೇ ಮಹಾಭಾರತದ ಕಥೆಯ ಮಧ್ಯದಲ್ಲಿ ಪೂರ್ಣಿಸಲ್ಪಟ್ಟದಾಗಿಯೂ ದೇವರು ಒಬ್ಬನೇ ಎಂಬ ಜ್ಞಾನರೂಪಿ ಅದೈತಾಮೃತದ ಮಳೆಯನ್ನು ಸುರಿಸುವುದಾಗಿಯೂ 18 ಅಧ್ಯಾಯಗುಳ್ಳದಾಗಿಯೂ ಭವವನ್ನೇ ಹೋಗಲಾಡಿಸುವ ಶಕ್ತಿಯುಳ್ಳ ಏ ಮಾತೆ ಭಗವದ್ಗೀತೆಯನ್ನು ದಾನಿಸು. ಓಕೆ, ಇದು ಆಯ್ತು. ಹೌದೌದು. ಅಂದ್ರೆ ಭಗವದ್ಗೀತೆಯಲ್ಲಿ ಎಷ್ಟು ಇದೆಯೋ ಅದನ್ನ ಹಾಕ್ಬಿಟ್ಟಿದ್ದಾರೆ ನೋಡಿ. ಅರ್ಥ ಗೀತಾ ಧಾನ್ಯ ಅಂತೆ ಪ್ರತಿಯೊಂದು ನೋಡಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಹಿಂದಿಲೂ ಹಾಕಿದ್ದಾರೆ, ಇಂಗ್ಲಿಷ್ ಅಲ್ಲಿ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಭಾಷೆ ನನ್ಗೆ ಯಾವ್ದೋ ಗೊತ್ತಾಗ್ತಾ ಇಲ್ಲ, ಅದು ಕನ್ನಡ. ಇಷ್ಟು ಹಾಕಿದ್ದಾರೆ ನೋಡಿ, ಅಲ್ಲಿ ಹಾಕಿದ್ದಾರೆ ಅರ್ಥ ಗೀತಾ ಧನ್ಯ ಅಂತ. ಅಂದ್ರೆ ಭಗವದ್ಗೀತೆಯಲ್ಲಿ ಎಷ್ಟು ಏನೋ ಹೇಳ್ತಾರಲ್ಲ, ಅದು ಉಪದೇಶ ಅಂತ ಹೇಳ್ತಾರ. ಅದನ್ನ ಸುತ್ತಾನು ನೀವು ನೋಡ್ತಾ ಇದ್ದೀರಾ, ದೇವಸ್ಥಾನ ಸುತ್ತನೂ ಹಾಕಿದ್ದಾರೆ. ಎಲ್ಲಿ ನಿಮ್ಗೆ ಬ್ಲಾಕ್ ಬೋರ್ಡ್ ಕಾಣಿಸ್ತಾ ಇದೆಯೋ ಅದನ್ನ ಕೆತ್ತನೆ ಮಾಡಿ ಬರ್ದಿದ್ದಾರೆ ಅದನ್ನ.
ಸುತ್ತಾನು ದೇವಸ್ಥಾನ ಇದು ಸುತ್ತಾನು ಹಾಕ್ಬಿಟ್ಟಿದ್ದಾರೆ. ನಾವು ಭಗವದ್ಗೀತೆ ಓದಿಲ್ಲ ಅಂತ ಅಂದ್ರೆ ಇಲ್ಲಿ ಬಂದು ನೋಡಿ ಅದನ್ನೆಲ್ಲ ಓದ್ಕೊಂಡು ಹೋಗ್ಬೋದು. ಅರಳಿದ ಕಮಲ ಹೆಸಳಿನಂತೆ ಕಣ್ಣುಗಳುಳ್ಳ ವಿಶಾಲ ಬುದ್ಧಿಯ ಭಾರತದ ಕಥಾ ಎಂಬ ಎಣ್ಣೆಯ ಮಧ್ಯೆ ಗೀತಾ ಜ್ಞಾನವೆಂಬ ದೀಪವನ್ನು ಪ್ರಜ್ವಲಿಗೊಳಿಸಿದ ವೇದವಾಸ್ಯ ಗುರುವೇ ನಿನಗೆ ನಮಸ್ಕಾರ. ನೋಡಿ ಒಂದೊಂದು ಅರ್ಥ ಯಾವ ತರ ಇದೆ ಅಂತ, ಒಂದೊಂದು ಅರ್ಥನು ತುಂಬಾನೇ ಚೆನ್ನಾಗಿದೆ. ರಾಜನಾದ ದುರ್ಯೋಧನನು ವ್ಯೂಹಾಕಾರವಾಗಿ ರಚಿಸಲ್ಪಟ್ಟ ಪಾಂಡವರ ಸೇನೆಯನ್ನು ನೋಡಿ ಗುರು ದ್ರೋಣರ ಬಳಿಗೆ ಬಂದು ಇಂತೆಂದನು. ಗುರುವೇ, ಬುದ್ಧಿವಂತನಾದ ನಿಮ್ಮ ಶಿಷ್ಯ ದೃಪದ ಪುತ್ರ ದುಷ್ಟಾದ್ಯುಮ್ನಿಂದ ರಚಿಸಲ್ಪಟ್ಟ ಪಾಂಡವರ ಬೃಹತ್ ಸೇನೆಯನ್ನು ನೋಡಿರಿ. ಇವಾಗ ಕೆಳಗೆ ಹೋಗುವ, ಇನ್ನೊಂದ್ಸಲ ನೋಡ್ಕೊಂಡ್ಬಿಡಿ. ಓಕೆ, ಇವಾಗ ನೋಡ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ಕೆಳಗಡೆ ಗಾಯತ್ರಿ ದೇವಿ ದೇವಸ್ಥಾನ ಇದೆ. ನನ್ ಪರ್ಸ್ ಅಲ್ಲೇ ಬಿಟ್ಬಿಟ್ಟಿದೀನಿ ನೋಡಿ. ಹಿಂಗೆ ಮರವು ಸಿಕ್ಕಾಪಟ್ಟೆ ಮರವು ನಿಜ ನೋಡಿ. ಪರ್ಸ್ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀನಿ. ನಮ್ಮ ಆಂಟಿನೂ ಹೊರಟೋಗಿದೆ. ನೋಡಿ ಇಲ್ಲಿ ಇಟ್ಟಿನಿ ನನ್ನ ಪರ್ಸ್ನ, ಬಿಟ್ಟು ಹೋಗ್ತಾ ಇದೆ. ಯಾರು ಎತ್ಕೊಳಲ್ಲ, ಆದ್ರೂ ಎತ್ಕೊಂಡು ಹೋಗಿದ್ದಿದೆ. ಫೋನು ಎಲ್ಲ ಇತ್ತು ಅದ್ರಲ್ಲಿ, ATM ಕಾರ್ಡು ಎಲ್ಲ. ತುಂಬಾ ಜನ ಈಗ ಬರ್ತಾ ಇದಾರೆ. ಸಂಡೇ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದನೂ ಜನ ಇದ್ದಾರೆ. ನಮಸ್ಕಾರಪ್ಪ. ಈಗ ಜನ ಬರ್ತಾ ಇದ್ದಾರೆ. ಅಂದ್ರೆ ಪೂಜೆ ಟೈಮಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಸೋಮವಾರ 9 ಗಂಟೆಯಿಂದ 9:30, ಮಂಗಳವಾರ 9:30, 11 ಗಂಟೆವರೆಗೂ ಇದೆ. ಬುಧವಾರ 11 ಗಂಟೆ 10:30ವರೆಗೂ, ಗುರುವಾರ 9:30ವರೆಗೂ, ಶುಕ್ರವಾರ ಅದು 10:45 11 ಗಂಟೆವರೆಗೂ. ಇದು ಶನಿವಾರನೂ ಅಷ್ಟೇ, ಸಂಡೇನೂ ಅಷ್ಟೇ 12 ಗಂಟೆವರೆಗೂ ಇದೆ. ಟೈಮಿಂಗ್ಸ್ ಕೂಡ ಹಾಕ್ಬಿಟ್ಟಿದ್ದಾರೆ. ಯಾವ್ಯಾವ ಪೂಜೆ ಅಂತಾನು ಹಾಕ್ಬಿಟ್ಟಿದ್ದಾರೆ ನೋಡಿ. ಅದ್ ನೋಡ್ಕೊಂಡು ಮೆಟ್ಲು ಇಳಿದು ಕೆಳಗ್ ಬರ್ತಾ ಇದ್ದಂಗೆನೆ ಕೆಳಗಡೆ ದೇವಸ್ಥಾನ, ಅಲ್ಲಿಗೆ ಹೋಗೋಣ. ಗಾಯತ್ರಿ ದೇವಿ ಸನ್ನಿಧಿ. ಇವ್ರು ನೋಡಿ ಇಲ್ಲಿ ಕೂತಿದ್ದಾರೆ, ಅಕ್ಕ ತಮ್ಮ. ತೋರ್ಸ್ತೆ, ಕುದುರೆ ತೋರ್ಸ್ತೆ, ದೇವ್ರ ತೋರ್ಸ್ತೆ. ಬರ್ರಿ, ದೇವ್ರ ಮಂಗಳಾರತಿ ತಗೊಂಡ್ರ? ನಾನ್ ತಗೊಂತೀನಿ. ಪರ್ಸ್ ಬಿಟ್ಟು ಬಂದ್ಬಿಟ್ಟಿದ್ದೆ, ಮತ್ತೆ ಹೋದೆ. ನೀವು ಇವಾಗ ಗಾಯತ್ರಿ ದೇವಿ ನೋಡ್ತಾ ಇದ್ದೀರಾ. ಅದೇ 50 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ. ಅದೇ ಟ್ರಸ್ಟ್ ಅಣ್ಣ, ಇದು ಟ್ರಸ್ಟ್ ಇರುತ್ತಲ್ಲ, ಟ್ರಸ್ಟ್ ಅವ್ರು ಮಾಡಿರೋದು. ನೋಡಿ, ಇವರೇ ದೇವಸ್ಥಾನದ ನಿರ್ವಹಣೆ ಮಾಡಿರೋದು. ಈ ತರ ನಮ್ ನೆಲಮಂಗಲದಲ್ಲಿ ಸುಂದರವಾದ ದೇವಸ್ಥಾನ ಇದೆ ಅಂದ್ರೆ ನಮ್ ವಿಶ್ವಶಾಂತಿ ಆಶ್ರಮ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಬಂದ್ ಹೋಗಿ ಎಲ್ಲಾರು, ಆಯ್ತಾ? ಸುತ್ತಾನು ಎಷ್ಟು ನಿಶ್ಶಬ್ದವಾಗಿ, ಎಷ್ಟು ತಣ್ಣಗಿದೆ ಗೊತ್ತಾ, ತುಂಬಾನೇ ಚೆನ್ನಾಗಿದೆ. ಅವ್ರು ನಮ್ ಇದೇ ನೋಡ್ದಂಗೆ ಅನ್ಸೋದದು. ದೇವ್ರು ಒಂದ್ ಸುತ್ತ ಬರ್ತದೆ, ನಾವ್ ನಡೀತಾ ಇದೀವಲ್ಲ ನೋಡಿ, ಅದನ್ನೇ ನೋಡ್ದಂಗ ಆಗುತ್ತೆ ನಮ್ಮನ್ನೆ. ಕೇಳ್ದೆ ಅಲ್ಲಿ ಬರ್ದಿರೋದು ಏನು ಅಂತ. ಅದೇ ಭಗವದ್ಗೀತೆ ಇದು ಸಾರಾಂಶ, ಅದಲ್ಲಿ ಏನೇನಿದೆಯೋ ಅದನ್ನಲ್ಲಿ ಕೆತ್ತನೆ ಮಾಡಿರೋದು ಅಂತ ಹೇಳಿದ್ರು. ಇದು ನೋಡ್ಕೊಂಡು ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣೇಶ ಎಲ್ಲ ಇದೆ, ಅದನ್ನು ತೋರಿಸ್ತೀನಿ ಇವಾಗ. ಇಲ್ಲಿಂದ ಆಚೆಗೆ ಬರ್ತಾ ಇದ್ದಂಗೆ ಇಲ್ಲೂ ದೇವಸ್ಥಾನ ಇದೆ, ತುಂಬಾನೇ ಚೆನ್ನಾಗಿದೆ. ಮಕ್ಳನ್ನೆಲ್ಲ ಕರ್ಕೊಂಬರಕ್ ಚೆನ್ನಾಗಿತ್ತಲ್ವಾ ಆಂಟಿ? ತಣ್ಣಗೈತೆ. ಆಚೆ ಸಿಕ್ಕಾಪಟ್ಟೆ ಬಿಸ್ಲು, ಒಳಗಡೆ ಎಷ್ಟು ತಣ್ಣಗಿದೆ ಗೊತ್ತಾ. ನೋಡಿ, ಇದೆ ಅಂದ್ರೆ ಭಜನಾ ಮಂದಿರ, ಅಂದ್ರೆ ಟ್ರಸ್ಟ್ ಇದಾರಲ್ಲ ಗುರುಗಳ್ದು. ಇಲ್ಲಿ ಇದು ಇದೆ, ಸ್ಮಾರಕ ಇದೆ ಅವ್ರದ್ದು.
ಅದ್ರಲ್ಲಿ ಅವರೇ ಕುತ್ಕೊಂಡಿದಾರೇನೋ ಅಂತ ಅನ್ಸುತ್ತೆ ನಿಜವಾಗ್ಲು. ಅಯ್ಯೋ ಗಮ್ ಅಂತ ಇದೆ ಇದ್ರದ್ದು ಹೂವಿನ ದಂಟಿ. ಸುಗಂಧರಾಜ್ ಹೂವಿಂದ ಅವ್ರದ್ದು ಇಲ್ಲೊಂದು ವಿಗ್ರಹ ಇಟ್ಟಿದ್ದಾರೆ ಗುರುಗಳ್ದು. ಅವ್ರೆಲ್ಲ ಇಲ್ಲಿ ಫೋಟೋಗಳು ಹಾಕಿದ್ದಾರೆ. ಸುತ್ತಲೂ ಹಾಕಿದ್ದಾರೆ ಅವ್ರದ್ದು ಫೋಟೋ ಎಲ್ಲ. ಆಮೇಲೆ ಹಂಗೆ ಆಚೆ ಬರ್ತಾ ಇದ್ದಂಗೆ ಅವ್ರದ್ದು ಇಲ್ಲಿ ಸ್ಮಾರಕ ಇದೆ. ಇಲ್ಲಿದೆ ನೋಡಿ ಅವ್ರದ್ದು ಸ್ಮಾರಕ ಇದೆ ಇಲ್ಲಿ. ಏನಾದ್ರೂ ಒಂದು ಸಾಧನೆ ಮಾಡಿ ಹೋಗಿರ್ತಾರಲ್ಲ ಆಂಟಿ, ನಾವೇನು ಮಾಡಿಲ್ವಲ್ಲ ಆಂಟಿ. ಅವರು ನೋಡಿ ಅವ್ರು ಎಷ್ಟು ಸಾಧನೆ ಮಾಡಿ ಹೋಗಿದಾರೆ, ನಾವ್ ಇನ್ನ ಏನು ಸಾಧನೆ ಮಾಡಿಲ್ಲ. ಸದ್ಗುರು ಶಾಂತ್ ಕೇಶವ ದಾಸ ಸಂತ ಅಲ್ವಾ, ಸದ್ಗುರ ಸಂತ ಅನ್ಸುತ್ತೆ, ಸಂತ ಕೇಶವ ಸದ್ಗುರು ಸದ್ಗುರು ಸಂತ್ ಕೇಶವ ದಾಸ. ಗುರುಗಳೇ ತಪ್ಪಾಯ್ತು, ನಿಮ್ ಹೆಸರೇನಾದ್ರು ತಪ್ಪಾಗಿ ನಾನು ಓದಿದ್ದೆ, ಕ್ಷಮೆ ಇರ್ಲಿ ನಿಮ್ದು. ನನ್ಗೂ ನಾನ್ ಸತ್ತಾಗ ಈ ತರ ಹಿಂಗ್ ನನ್ ಮಗಂಗೆ ಕಟ್ಸು ಅಂತ ಹೇಳಿದೀನಿ ಆಂಟಿ. ನೀವು ನನ್ ಮಾತಾಡ್ಸ್ಬೇಕು ಅಂತ ಅಂದಾಗ ನೀವ್ ಇಲ್ಲಿ ಬಂದ್ ಕುತ್ಕೊಂಡ್ ಮಾತಾಡ್ಸ್ಬೋದಲ್ವಾ, ಅಂಬಿಕಾ ಹೆಂಗಿದೆ ಅಂಬಿಕಾ ನೋಡ್ ಬಂದಿದೀನಿ ಅಂತ ಆಂಟಿ. ನಾನ್ ನಿಜ ನೀವೆಲ್ಲ ಮಿಸ್ ಮಾಡ್ಕೊಂತೀರಾ. ನನ್ಗ ಆಸೆ ಈ ತರದೊಂದು ಗೋಪುರ ಇರ್ಬೇಕು, ಹಂಗಿರ್ಬೇಕು. ನಾನ್ ನೆನ್ಪಾದಾಗೆಲ್ಲ ಇಲ್ಲಿ ಬಂದ ಇವ್ರಿಗೆಲ್ಲ ಜೀವ ಬಂದ್ಬಿಟ್ರೆ ನಾವ್ ನಿಜ ಇರ್ತೀವ, ಓಡೋತೀವನ ಅಲ್ವೇನಂಟಿ ಅದ್ರಕಂಡು. ಹಾ ಐತಂಟಿ. ಅಲ್ಲ ಇವ್ರಿಗೆಲ್ಲ ಜೀವ ಬಂದ್ರೆ ನಾವ್ ಇರ್ತೀವ, ಕುದ್ರೆ ಏನಾರು ಓಡ್ಕೊಂಡ್ ಬಂದ್ರೆ ಇರ್ತೀವ, ಓಡಾತೀವಿ. ದೇವ್ರುಗಳು ಬಂದ್ರೆ ಓಡಾತೀವಿ ಕಣಂಟಿ ನಾವು. ಹೋಗ್ಬಿಟ್ಟ ಅದು ಸಂಜೆ ಹೊತ್ತು ಆನ್ ಮಾಡ್ತಾರಂಟಿ, ಲೈಟ್ ಎಲ್ಲ ಹಾಕಿ. ತುಂಬಾನೇ ಚೆನ್ನಾಗಿರ್ತದೆ. ಸಂಜೆ ಒಂದ್ 6 ಗಂಟೆಗೆ ಬರ್ಬೇಕು ನೋಡಕ್ ಆಂಟಿ, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಇಟ್ಟಿರ್ತಾರೆ, ಅದೇ ಅದು ನೀರಿನ ಸುಚ್ಚು ಎಲ್ಲಾನು. ಹಸ್ರುಗೆ ಎಷ್ಟ್ ಚೆನ್ನಾಗಿದೆ. ಒಳಗಡೆ ಪಾರ್ಕ್ ಅಲ್ಲಿ ಮಕ್ಳಿಗೆ ಆಟ ಆಡೋ ಗೇಮ್ ಎಲ್ಲ ಇದೆ, ತೋರಿಸ್ತೀನಿ. ಆಮೇಲೆ ಚುರ್ಮುರಿ ಮಾರ್ತಾರೆ ಇಲ್ಲಿ, ಜ್ಯೂಸು, ಕೂಲ್ ಡ್ರಿಂಕ್ಸು, ಸ್ನಾಕ್ಸು ಎಲ್ಲ ಸಿಗುತ್ತೆ ಇಲ್ಲೇನೆ, ತಗೊಬೋದು. ಎಲ್ಲ ಒಂದ್ ರೌಂಡ್ ಹೊಡೆದು ಸುಸ್ತಾದ್ರೆ. ಟೆಡಿಬೇರ್ ಇದೆ, ಟೆಡಿಬೇರ್ ನಾನು ನಮ್ಮನೆ ಮುಂದೆ ತಗೊಬೇಕು ಅಂತ ಇಷ್ಟ ನನ್ಗೆ. ಅಬಾಬಾಬಾ ಆಂಟಿ ಫೋಸು ನೋಡಿ. ಇವಾಗ ಪಾರ್ಕ್ ಒಳಗೆ ಎಂಟ್ರಿ ಅಂದ್ರೆ ಅಲ್ಲೇನೆ ಇದ್ ನೋಡ್ಕೊಂಡು ಹಿಂಗ್ ಬರ್ತಾ ಇದ್ದಂಗೆ ಅಂಗಡಿ ಇದೆ. ಅಂಗಡಿ ಪಕ್ಕದಲ್ಲೇ ಒಂದ್ ರೋಡ್ ಇದೆ, ಪಾರ್ಕ್ ಇದೆ, ತುಂಬಾನೇ ಚೆನ್ನಾಗಿದೆ. ಅವಾಗ ಈ ತರ ಪಾರ್ಕ್ ಏನು ಮಾಡಿರ್ಲಿಲ್ಲ, ತುಂಬಾ ಇನ್ನ ಮರಗಳಿತ್ತು, ಸಿಕ್ಕಾಪಟ್ಟೆ ಮರ ಇತ್ತು. ಈಗೆಲ್ಲ ಪಾರ್ಕ್ ತರ ಮಾಡಿದ್ದಾರೆ, ಮಕ್ಳು ಆಟ ಆಡೋದಕ್ಕೆ, ಆಮೇಲೆ ಕುತ್ಕೊಳ್ಳೋಕೆ ಎಲ್ಲ ಕಲ್ಲು ಹಾಕಿದ್ದಾರೆ, ಚೆನ್ನಾಗಿದೆ ಈಗ. ಅದಕ್ಕೆ ಮಕ್ಳು ನೋಡಿ ಆಡೋದಿದೆ ಐತೆ, ಅದಕ್ಕೆ ಪೇ ಮಾಡ್ಬೇಕೇನೋ. ಜಾಲಿ ರೈಡ್ ಹೌದು, 20 ರೂಪಾಯಿ. ಅಂದ್ರೆ ನಾವೇನೆ ಕುಂಡಿಸ್ಬಿಟ್ಟು ನಾವೇ ಕೈಲಿ ಇದ್ ಮೂವ್ ಮಾಡ್ಬೇಕು. ಆಡ್ತಾ ಇದಾರೆ. 20 ರೂಪಾಯಿ ಕೊಟ್ಟರೆ ಆಡಕ್ ಬಿಡ್ತಾರೆ. ಅದು ಯಾವ್ದಾದ್ರು ಆಡ್ಸ್ಬೋದು ನಿಮ್ ಮಕ್ಳು. ಎಷ್ಟು ಹಸಿರುವಾಗಿ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ. ಕೇಳ್ತಾ ಇದಾರೆ ಅಕ್ಕ ನಿಮ್ದು ಯೂಟ್ಯೂಬ್ ಅಂತ, ಸಾಂಗ್ ಹಾಕಿದ್ ಆಫ್ ಮಾಡಿ ಅಂತ ಅಂದೆ, ಅದಕ್ಕೋಸ್ಕರ. ಯಾವ ಅಕ್ಕ ನಿಮ್ದು? ನಂದು ರಾಯಚೂರು, ಇರೋದು ನೆಲಮಂಗಲದಲ್ಲಿ ಇದ್ದೀರಾ? ಓಕೆ ಓಕೆ. ರಾಯಚೂರು, ಚಿತ್ರದುರ್ಗ ಎಲ್ಲ ಇವತ್ತು ರಜೆ ಇರೋದಕ್ ಬಂದಿದ್ದೀರಾ? ಓಕೆ ಓಕೆ. ಸರಿ ಸರಿ. ಚೆನ್ನಾಯ್ತಲ್ವಂಟಿ, ಮೊದ್ಲಿಗಿನ್ನ ಇಂಪ್ರೂವ್ ಮಾಡೋರು ಈಗ.
ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಮುಂಚೆಗಿನ ಇವಾಗ. ಆದರೆ ಸಂಜೆ ಹೊತ್ತು ಬರಬೇಕು, ನಿಜ ಹೇಳ್ತಾ ಇದ್ದೀನಿ. ಒಂದು 5 ಗಂಟೆ ಹಂಗೆ ಬನ್ನಿ, 1 ಅವರ್ ಇದ್ದು ಹೋಗಂಗೆ ಬನ್ನಿ. ಯಾಕಂದರೆ ಲೈಟೆಲ್ಲ ಈಗ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಬರೋಗಿನ ಸಂಜೆ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಸಂಜೆ ಇರುತ್ತೆ, ಓಪನ್ ಇರುತ್ತೆ, ಬಂದೋಗಿ ತುಂಬಾ ಚೆನ್ನಾಗಿದೆ. ಇವಾಗ ಇಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ನಾನು ತೋರಿಸ್ತೀನಿ, ಹೋಗ್ತೀನಿ ಇವಾಗ. ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಯಜ್ಞಶಾಲೆ ಅಂತ ಹೊಸದಾಗಿ ಇದನ್ನು ಕಟ್ತಾ ಇದ್ದಾರೆ. ಗಣೇಶನ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ. ಇದೆಲ್ಲ ಹೊಸ್ದಾಗಿ ಕಟ್ಟಿಸಿದ್ದಾರೆ ದೇವಸ್ಥಾನನ. ಅಂದರೆ ಶ್ರೀರಾಮಚಂದ್ರ ಪ್ರಭು, ಲಕ್ಷ್ಮಣ, ಸೀತಾದೇವಿ ಇದ್ದಾರೆ. ಇಲ್ಲಿ ಗಣೇಶ ಇದೆ. ಇಲ್ಲಿ ನೋಡಿ ಶಿವಲಿಂಗ ಇದೆ, ಶ್ರೀರಾಮಚಂದ್ರ ಪ್ರಭು, ಲಕ್ಷ್ಮಣ ಪ್ರಭು, ಸೀತಾದೇವಿ ಇದ್ದಾರೆ. ಪಕ್ಕದಲ್ಲೇ ಕಟ್ಟಿದ್ದಾರೆ. ಇನ್ನು ಇದು ದೇವರ ಹೆಸರು ಹಾಕಿಲ್ಲ ಇಲ್ಲಿ. ಚಿಕ್ಕದಾಗೆಲ್ಲ ದೇವ್ರನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಕೃಷ್ಣ ರುಕ್ಮಿಣಿನೇ, ತಂದೆ ಕೊಳವಿಡ್ಕೊಂಡಿದ್ದಾರೆ, ಅಂದರೆ ಕೃಷ್ಣ ಪರಮಾತ್ಮನೇ. ಇನ್ನು ಇವಾಗ ಪೈಂಟ್ ಎಲ್ಲ ಹೊಡೆದು ಈಗ ರೆಡಿ ಮಾಡ್ತಾ ಇದ್ದಾರೆ, ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಗಮ್ಮಂತ ಇದೆ ಪೈಂಟ್. ಇಲ್ಲಿ ದತ್ತಾತ್ರೇಯ ದೇವರಿದ್ದಾರೆ. ನವಗ್ರಹ ದೇವರಿದೆ. ಇದು ನೋಡ್ಕೊಂಡು ಆಚೆಗೆ ಬರ್ತಾ ಇದ್ದಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಇದೆ ಒಂದು. ಜೈ ರಾಮ್ ಶ್ರೀರಾಮ, ಜಯ ಜಯ ರಾಮ ಪ್ರಭು ಶ್ರೀರಾಮ ಅಂದರೆ ಅದೇ ಪೈಂಟ್ ಹೊಡೆದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬಾಸು ಆಂಜನೇಯ ಸ್ವಾಮಿ ದೇವ್ರು ನೋಡಿದ್ರ, ಶ್ರೀರಾಮಚಂದ್ರ ಪ್ರಭು, ಮಾರುತಿ ಪ್ರಭು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿದ್ರಲ್ಲ ಯಾವ ತರ ಇದೆ ಇಲ್ಲಿ ಆಶ್ರಮ. ವಿಶ್ವಶಾಂತಿ ಆಶ್ರಮ ಇರ್ಬೋದು, ಕೃಷ್ಣ ಅಂತಂದೆ ಅಂದ್ರೆ ವಿಶ್ವರೂಪ ತೋರ್ಸಿರೋದೇ ಆಗಿರ್ಬೋದು, ಪ್ರತಿಯೊಂದನ್ನು ತೋರ್ಸಿದೀನಿ. ಇಷ್ಟ ಆಯ್ತು ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು, ಬೈ. ಎಲ್ಲರಿಗೂ ನಮಸ್ಕಾರ.